ಮೊದಲನೇದಾಗಿ ನನ್ನ ತಂದೆ ತಾಯಿಗೆ, ತಾತಂಗೆ ಹಾಗೂ ನನ್ನ ಕುಮಾರನಿಗೆ ಮತ್ತು ನಾಡಿನ ಜನತೆಗೆ ಹಾಗೂ ಎಲ್ಲ ನನ್ನ ಕಾರ್ಯಕರ್ತರಿಗೆ ಕ್ಷಮಾಪಣೆ ಕೇಳ್ತಾ, ದೇವೇಗೌಡರಿಗೆ ಏನಾದ್ರೂ ಮರ್ಯಾದೆ ಕೊಟ್ಟು ಬರ್ತಾ ಇದಾರಾ ಗೊತ್ತಿಲ್ಲ, ಕುಮಾರಸ್ವಾಮಿ ಅವರಿಗೆ ಮರ್ಯಾದೆ ಕೊಟ್ಟೇನಾದ್ರೂ ಬರ್ತಾ ಇದಾರಾ ಅದಕ್ಕೂ ಗೊತ್ತಿಲ್ಲ. ಕೋರ್ಟ್ಗೆ ನಾವು ಶರಣಾಗಲೇಬೇಕು, ನ್ಯಾಯಕ್ಕೆ ಶರಣಾಗಲೇಬೇಕು. ಯಾರೇ ಆಗಲಿ, ರಾಜ ಮಹಾರಾಜರೇ ಆಗಲಿ, CM ಆಗಲಿ, PM ಆಗಲಿ, ಯಾರೇ ಆಗಲಿ. ಯಾಕಂದ್ರೆ MP ಅವಧಿ ಮುಗೀತಲ್ಲ, ಅದಕ್ಕೆ ಎಲ್ಲಿದ್ರೂ ಬರಬೇಕು, ಬಂದು ಅಟೆಂಡ್ ಮಾಡಬೇಕು. ಶಿಕ್ಷೆ ಕೊಟ್ಟರು ಕೊಡುವ, ಜೀವಾವಧಿ ಕೊಟ್ಟರು ಪರವಾಗಿಲ್ಲ. ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ, ಇದು ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಪ್ರಜ್ವಲ್ ರೇವಣ್ಣ ಅವರು ನೆನೆ ಒಂದು ವಿಡಿಯೋ ಮಾಡಿ ಬಿಟ್ಟಿದ್ದಾರೆ. 31ನೇ ತಾರೀಕು 10 ಗಂಟೆಗೆಲ್ಲ ನಾನು SIT ತನಿಖೆಗೆ ಹಾಜರಾಗ್ತೀನಿ ಅಂತ ಕೂಡ ಹೇಳಿದ್ದಾರೆ. ನಿಜಕ್ಕೂ ಅವ್ರು ಬರ್ತಾರಾ ಬರಲ್ವಾ, ಏನೋ ಸುಮ್ಮನೆ ಹೇಳಬೇಕಲ್ವಾ, ಜನಕ್ಕೆ ಗೊತ್ತಾಗಬೇಕಲ್ವಾ ಅಂತ ಏನಾದರೂ ಪ್ರತ್ಯಕ್ಷ ಆಗಿಬಿಟ್ಟು ಒಂದು ವಿಡಿಯೋ ಮಾಡಿ ಬಿಟ್ಬಿಟ್ಟಿದ್ದಾರಾ, ಅದು ನಿಜವಾಗ್ಲೂ ಗೊತ್ತಿಲ್ಲ. ಇದ್ರ ಬಗ್ಗೆ ಕಂಪ್ಲೀಟಾಗಿ ಒಂದು ನೆಗೆಟಿವ್ ಶೇಡು ಇದೆ, ಪಾಸಿಟಿವ್ ಶೇಡು ಇದೆ. ದೇವೇಗೌಡರಿಗೆ ಏನಾದರೂ ಮರ್ಯಾದೆ ಕೊಟ್ಟು ಬರ್ತಾ ಇದ್ದಾರಾ ಗೊತ್ತಿಲ್ಲ, ಕುಮಾರಸ್ವಾಮಿ ಅವರಿಗೆ ಮರ್ಯಾದೆ ಕೊಟ್ಟೇನಾದರೂ ಬರ್ತಾ ಇದ್ದಾರಾ ಅದಕ್ಕೂ ಗೊತ್ತಿಲ್ಲ. ಬನ್ನಿ ಇದ್ರ ಅಭಿಪ್ರಾಯ ಜನದ ಹತ್ರನೇ ಕೇಳೋಣ. ನಿನ್ನೆ ಪ್ರಜ್ವಲ್ ರೇವಣ್ಣ ಅವರು 31ನೇ ತಾರೀಕಿಗೆ ನಾನು SIT ಮುಂದೆ ಹಾಜರಾಗ್ತೀನಿ ಅಂತ ಹೇಳಿದ್ದಾರೆ. ನಿಮ್ಮ ಅಭಿಪ್ರಾಯ ಏನು ಸರ್ ಇದ್ರ ಬಗ್ಗೆ? ಅಭಿಪ್ರಾಯ ಇದಕ್ಕೆ ಕಾನೂನಿಗೆ ತಲೆ ಬಾಗಲೇಬೇಕು. ಯಾವ ಮಹಾರಾಜರೇ ಆಗಲಿ, ಯಾರೇ ಆಗಲಿ, ಯಾವ CM ಆಗಲಿ, PM ಆಗಲಿ, ಇದಕ್ಕೆ ತಲೆ ಬಾಗಲೇಬೇಕು. ಅಂದರೆ ಅವ್ರು ನಾನು ಯಾವುದೇ ಥರ ಲಾ ಏನಿದೆ, ನಮ್ಮ ಲಾ ಏನಿದೆ ಅದ್ರ ಪ್ರಕಾರನೇ ನಾನು SIT ಹೋರಾಡ್ತೀನಿ SIT ಅವ್ರ ಮುಂದೆ ಅಂತ ಹೇಳಿದ್ದಾರೆ. ಅಂದರೆ ಅವರು ಯಾಕೆ ಹೋಗಿ ಕೂತ್ಕೋಬೇಕಿತ್ತು ಆ ಥರ ಹೋರಾಡ್ತೀನಿ ಅನ್ನೋದು? ಆ ರೀತಿ ಹೋಗಬಾರ್ದಾಯ್ತು. ಗಾಡ್ ಸೀಸ್ ಅ ಟ್ರೂತ್ ಬಟ್ ವೇಟ್ಸ್, ಗಾಡ್ ಸೀಸ್ ಅ ಟ್ರೂತ್ ಬಟ್ ವೇಟ್ಸ್. ಬರಬೇಕು, ತಪ್ಪು ಮಾಡಿಲ್ಲ ಅಂದರೆ ತಲೆ ಬಾಗಲೇಬೇಕು, ಬಗ್ಲೇಬೇಕು. ಆರ್ಡರ್ ಟು ಒಬೆ ಟು ದ ಹಾರ್ಡರ್. ಕೋರ್ಟ್ಗೆ ನಾವು ಶರಣಾಗಲೇಬೇಕು, ನ್ಯಾಯಕ್ಕೆ ಶರಣಾಗಲೇಬೇಕು. ಯಾರೇ ಆಗಲಿ, ರಾಜ ಮಹಾರಾಜರೇ ಆಗಲಿ, CM ಆಗಲಿ, PM ಆಗಲಿ, ಯಾರೇ ಆಗಲಿ, ಸಾರ್ವಜನಿಕರೇ ಆಗಲಿ, ತಲೆ ಬಾಗಲೇಬೇಕು. ಎಲ್ಲಿದ್ದೀನಿ, ಫಾರಿನಲ್ಲಿ ಕೂತ್ಕೊಂಡು ವಿಡಿಯೋ ಮಾಡಿದ್ದಾರೆ ಅಂತ ಹೇಳಿದ್ರು. ನಾನು 31ನೇ ತಾರೀಕು ಬಂದೇ ಬರ್ತೀನಿ ಅಂದರು. ಹಂಗಾದ್ರೆ ಇಷ್ಟು ದಿನ ಎಲ್ಲಿ ಹೋಗಿದ್ರು, ಅವ್ರಿಗೇನು ಶಿಕ್ಷೆ ಆಗಬೇಕು? ಇವಾಗ ಸುಮಾರು ಎಲ್ಲೆಲ್ಲೋ ಭೂಕಂಪ ಆಗಿರೋದೆಲ್ಲ ಮಾಧ್ಯಮದಲ್ಲಿ ಕಾಣಿಸ್ತಾರೆ. ಸಮುದ್ರದಲ್ಲಿ ಉಕ್ಕುರಿ ತರೋದು ಮತ್ತು ಬಿರುಗಾಳಿ ಬರೋದು ಎಲ್ಲ ತೋರಿಸ್ತಾರೆ. ಇವ್ರನ್ನ ಕಂಡುಹಿಡಿಲ್ವಲ್ಲ, ಯಾಕೆ ಎಲ್ಲಿದ್ರು? ಅದು ಅವ್ರಿಗೇನು ಶಿಕ್ಷೆ ಆಗಬೇಕು ಸರ್? ಶಿಕ್ಷೆ ಅಂತಂದರೆ ಏನು ಶಿಕ್ಷೆ? ತಪ್ಪು ಮಾಡಿದ್ರೆ ಉಪ್ಪು ತಿಂದವ್ರು ನೀರು ಕುಡಿಲೇಬೇಕು. ತಪ್ಪು ಮಾಡಿದವರು ಉಪ್ಪು ತಿಂದವ್ರು ನೀರು ಕುಡಿಲೇಬೇಕು. ನ್ಯಾಯಕ್ಕೆ ತಲೆ ಬಾಗಬೇಕು. ಗಾಡ್ ಸೀಸ್ ಅ ಟ್ರೂತ್ ಬಟ್ ವೇಟ್ಸ್. ಸರ್, ಪ್ರಜ್ವಲ್ ರೇವಣ್ಣ ಅವರು 31ನೇ ತಾರೀಕು ಬಂದು ಹಾಜರಾಗ್ತೀನಿ 10 ಗಂಟೆಗೆ ಅಂತ ಹೇಳಿದ್ದಾರೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಮೇಡಮ್, ಅವರು ಬಂದು ಹಾಜರಾಗ್ತೀನಿ ಅಂತ ಹೇಳಿದ್ದಾರೆ. ಹಾಜರಾಗಲಿ, ಅವಾಗ ನಾವು ಹೇಳ್ಬೋದು ಹಾಜರಾಗಿದ್ದು ಅವ್ರ ಅಭಿಪ್ರಾಯ ಅದ್ರ ಬಗ್ಗೆ ಹೇಳ್ಬೋದು. ಅವ್ರು ಹಾಜರೇ ಆಗಲಿಲ್ಲ ಅಂದರೆ ನಾವು ಅಭಿಪ್ರಾಯ ಕೊಟ್ಟು ಅದು ಅಭಿಪ್ರಾಯಕ್ಕೇ ಅರ್ಥ ಇರಲ್ಲ. ಅವಾಗ ಅವ್ರು 31ನೇ ತಾರೀಕು ಬರ್ತೀನಿ ಅಂತ ಹೇಳಿದ್ದಾರೆ. 31ನೇ ತಾರೀಕು ರಾತ್ರಿ 12 ಗಂಟೆಗೆ ಕಾಯೋಣ. ಅಷ್ಟರಲ್ಲಿ ಅವ್ರು ಬಂತು ಅಂದರೆ ಅವಾಗ ಒಂದು ರೀತಿ ಪ್ರತಿಕ್ರಿಯೆ ಕೊಡ್ಬೋದು, ಬರಲಿಲ್ಲ ಅಂದರೆ ಒಂದು ರೀತಿ ಪ್ರತಿಕ್ರಿಯೆ ಕೊಡ್ಬೋದು. ಅವ್ರು ಬರೋಕ್ಕೆ ಮುಂಚೆನೇ ಅವ್ರು ಹೇಳಿದ ಮಾತನ್ನೇ ಕೇಳ್ಕೊಂಡು ಯಾವುದೋ ವೀಡಿಯೋ ನೋಡ್ಕೊಂಡ್ಬಿಟ್ಟು ನಾವು ಪ್ರತಿಕ್ರಿಯೆ ಕೊಡೋದು ತಪ್ಪಾಗತ್ತೆ. ಆ ಥರ ಪ್ರತಿಕ್ರಿಯೆ ಕೊಡೋದು ಸಾರ್ವಜನಿಕರಲ್ಲ, ರಾಜಕಾರಣಿಗಳು ಮಾತ್ರ. ಕಾನೂನಾತ್ಮಕವಾಗಿ ಹೋರಾಡ್ತೀನಿ ಅಂತ ಹೇಳಿದ್ದಾರೆ. ಕಾನೂನಾತ್ಮಕವಾಗಿ ಹೋರಾಡ್ತಾರೆ ಅಂದರೆ ಅವ್ರಿಗೆ ಕಾನೂನು ಇಂದ ಏನು ಶಿಕ್ಷೆ ಆಗ್ಬೋದು ತಪ್ಪು ಮಾಡಿದರೆ? ಮೇಡಮ್, ಕಾನೂನು ಅಂತಕ್ಕಂಥದ್ದು ಏನು ಶಿಕ್ಷೆ ಕೊಡ್ತಾರೆ ಅಂತ ಹೇಳೋಕ್ಕೆ ನಾನು ಲಾಯರ್ ಅಲ್ಲ. ಕಾನೂನಲ್ಲಿ ಏನು ಶಿಕ್ಷೆ ಇರ್ತದೆ, ಅವ್ರು ತಪ್ಪು ಮಾಡಿದ್ರೆ ಆ ಶಿಕ್ಷೆ ಆಗೇ ಆಗತ್ತೆ. ಹೇಳ್ತಾರಲ್ಲ, ಕಲ್ಪಿಟ್ ಮಸ್ಟ್ ಬಿ ಪನಿಷ್ಡ್. ಅವ್ರು ಯಾರು ಬೇಕಾಗಿರ್ಬೋದು, ದೇವೇಗೌಡರ ಮೊಮ್ಮಗ ಆಗಿರ್ಬೋದು, ಅಥವಾ ಇನ್ನೊಬ್ಬರು ಮೊಮ್ಮಗ ಆಗಿರ್ಬೋದು, ಇಲ್ಲ ನಾನೇ ಆಗಿರ್ಬೋದು, ಮತ್ತೊಬ್ಬರು ಆಗಿರ್ಬೋದು. ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗಲೇಬೇಕು. ತಪ್ಪು ಮಾಡದೆ ಶಿಕ್ಷೆ ಆಗಬಾರ್ದು. 100 ಜನ ಅಪರಾಧಿಗಳಿಗೆ ಶಿಕ್ಷೆ ಆಗದೇ ಇದ್ರೂ ನಿರಪರಾಧಿಗೆ ಶಿಕ್ಷೆ ಆಗ್ಬೋದು ಅಂತ ಹೇಳ್ತಾರೆ. ನಾನು ಹೇಳೋದೇನೆಂದರೆ, ಯಾರಿಗೆ ಶಿಕ್ಷೆ ಆಗತ್ತೋ ಬಿಡುತ್ತೋ ಗೊತ್ತಿಲ್ಲ, ಅಪರಾಧಿಗೆ ಖಂಡಿತ ಶಿಕ್ಷೆ ಆಗಲೇಬೇಕು, ಹಾಗೇ ಆಗತ್ತೆ. ತುಂಬ ಟೈಮ್ ಕೊಟ್ಬಿಟ್ರು ಅಂತ ಅನ್ಸಲ್ವಾ ಮೇಡಮ್? ಈ ಥರ ಕೇಸುಗಳಾದಾಗ ದೊಡ್ಡ ದೊಡ್ಡ ರಾಜಕಾರಣಿಗಳ ಮಕ್ಕಳಿಗೆ, ದೊಡ್ಡ ದೊಡ್ಡ ಶ್ರೀಮಂತರಿಗೆ, ಅವ್ರಿಗೆಲ್ಲ ಸರ್ಕಾರನೇ ಕಳಿಸ್ಬಿಟ್ಟಿರ್ತಾರೆ. ಇವಾಗ ವಿಠಲ್ ಮಲ್ಯ 30 ಜನ ಆ ಮೋದಿ ಈ ಮೋದಿಗಳೆಲ್ಲ ಓಡೋಗಿಲ್ವಾ ದೇಶ ಬಿಟ್ಟು? ಎಷ್ಟು ಕೋಟಿ ಹೊಡ್ಕೊಂಡು ಹೋಗಿದ್ದಾರೆ. ಅವ್ರು ಯಾರನ್ನ ಕರ್ಕೊಂಬರೋಕ್ಕೆ ಏನೋ ಮಾತಾಡ್ತಾ ಇದ್ದಾರೆ, ಪ್ರಯತ್ನ ಪಡ್ತಾ ಇದ್ದಾರೆ? ಏನಿಲ್ಲ ಅಲ್ವಾ? ಅದೇ ರೀತಿ ಪ್ರಜ್ವಲ್ ರೇವಣ್ಣಂದು ರಾಜಕಾರಣಿನ ಕಳಿಸಿರ್ಬೋದು, ಇಲ್ಲ ಅಂತ ಯಾರು ಹೇಳಿದವರು? ಅದನ್ನು ಲೀಕ್ ಮಾಡಿ ಹೆಣ್ಮಕ್ಳು ಮರ್ಯಾದೆ ಕಳೆದವ್ರು ಯಾರು? ಮಾಡಿದ್ರು ಅದನ್ನು. ಅದು ತಪ್ಪಲ್ವ? ಅದು ಅವ್ನು ತಪ್ಪು ಮಾಡೋ ಶಿಕ್ಷೆ ಕೊಡ್ರಿ, ಪರವಾಗಿಲ್ಲ.
ಶಿಕ್ಷೆ ಕೊಡಕ್ಕೆ ಅವ್ರು ತಪ್ಪಿಸ್ಕೊಂಡು ಓಡೋದ್ರೆ ಫಾರಿನಲ್ಲಿ ಕೂತ್ಕೊಂಡ್ರೆ ಏನು ಮಾಡೋಣ? ಕಾನೂನು ಇಲ್ವಾ? ಹಾಂ, ಕರ್ಸ್ಕೊಳಕ್ಕಾಗಲ್ವಾ? ಎಂತೆಂಥವ್ರನ್ನ ಕರ್ಸ್ಕೊಂತಾರೆ, ಇದನ್ನು ಕರ್ಸ್ಕೊಳಕ್ಕಾಗಲ್ವಾ? ಮಾಡ್ಬೋದು. ತಪ್ಪು ಮಾಡಿದ್ರೆ ಯಾವನೇ ಆಗಲಿ ಪಕ್ಷ ಭೇದ ಮರೆತು ಶಿಕ್ಷೆ ಕೊಡಲೇಬೇಕು. ಯಾವನಾದ್ರೂ ಪರವಾಗಿಲ್ಲ. ಅದು ಬಿಟ್ಬಿಟ್ಟು ನಾನು ಆ ಪಕ್ಷ ನಾನು ಈ ಪಕ್ಷ ಅಂತ ಹೊಡೆದಾಡಿ ಸಾಯಿಸ್ತಾರೆ, ಜನಗಳು ಸಾಯಿಸ್ತಾರೆ ಅಷ್ಟೇ. ಈ ಬೇವಸಿಗಳು ಚೆನ್ನಾಗೇ ಇರ್ತಾರೆ, ಆಯಿತಾ? ಅವನು ಮಾಡೋದು ತಪ್ಪು ಅಲ್ವಾ? ತಪ್ಪು. ಇದನ್ನು ಲೀಕ್ ಮಾಡಿದ್ರೆ ದೊಡ್ಡ ತಪ್ಪು. ಅವ್ರಿಗೆ ಶಿಕ್ಷೆ ಆಗಬೇಕಲ್ವ? ಅದು ಅವ್ರಿಗೆ ಯಾಕೆ ಶಿಕ್ಷೆ ಕೊಡಲ್ಲ? ಅವ್ರೆಲ್ಲರನ್ನೂ ದೂರ ಹಾಕಿಟ್ಟವ್ರು ಇವರು. ಮುಚ್ಚಿಡುವಂಥದ್ದು ಏನೈತೆ? 31ನೇ ತಾರೀಕು SIT ಮುಂದೆ ಹಾಜರಾಗ್ತೀನಿ ಅಂತ ಹೇಳಿದಾರಲ್ವಾ? ಹೇಳೋರೆ ಬಂದರೂ ಬರ್ಬೋದು, ಬರ್ದೇ ಇದ್ರು ಇರ್ಬೋದು, ಹೇಳೋಕ್ಕಾಗಲ್ಲ. ಏಕೆಂದರೆ ರಾಜಕಾರಣಿಗಳನ್ನ ನಂಬೋದೇ ದೊಡ್ಡ ಕಷ್ಟ. ಎಲ್ಲರೂ ಬರೀ ಸುಳ್ಳು ಹೇಳೋದೆ, ಸತ್ಯದ ಮಾತೇ ಬರಲ್ಲ. ಸುಳ್ಳು ಸೃಷ್ಟಿಯಾಗಿದೆ ರಾಜಕಾರಣಿಗಳಿಂದ. ಫಸ್ಟ್ ಆಫ್ ಆಲು ಸುಳ್ಳು ಸೃಷ್ಟಿಯಾಗಿದೆ ಅವರಿಂದ. ಯಾವಾಗ ಸುಳ್ಳು ಹೇಳ್ತಾರೆ, ಅವ್ರು ಹೇಳೋದು ಮಾತೇ ನಾನು ಹೇಳಿಲ್ಲ ಅಂತ ಹೇಳ್ತಾರೆ. ಆ ಥರ ಅವ್ರ ಬುದ್ಧಿ. ಅದಕ್ಕೆ ಯಾರೂ ನಂಬಕ್ಕೆ ಹೋಗ್ಬಾರ್ದು. ಈಗ ಕುಮಾರಣ್ಣನ ಹೇಳಿದ್ರು, ದೇವೇಗೌಡರು ಹೇಳಿದ್ರು, ಅವ್ನು ಮಾಡೋ ತಪ್ಪಿಗೆ ಶಿಕ್ಷೆ ಆಗಲೇಬೇಕು ಅಂತ ಹೇಳಿದ್ರು. ಅದು ಕರೆಕ್ಟ್ ಮಾತದು. ಅವನು ಅಣ್ಣನ ತಮ್ಮನ ಮಗ, ಅವ್ನ ಮೊಮ್ಮಗ ಅಂತ ಯಾರು ವಹಿಸ್ಕೊಳ್ಳಿದ್ದಾರೆ ಅವರು? ಕರೆಕ್ಟಾಗಿ ಹೇಳಿದಾರಲ್ವ? ಪಕ್ಷ ಬೇರೆ ಬಿಟ್ಬಿಡಿ, ಅದು ಕರೆಕ್ಟಾಗಿ ಮಾತಾಡಿದಾರಲ್ವ ಅವರು? ಅವನು ತಪ್ಪು ಮಾಡಿದ್ರೆ ಶಿಕ್ಷೆ ಆಗೇ ಆಗುತ್ತೆ. ಅದು ಬಿಟ್ಬಿಟ್ಟು ಇವ್ರು SIT ಅವರು ತನಿಖೆ ಮಾಡಬೇಕಾದ್ರೆ ಮಾಡೋ ರೀತಿ ಮಾಡಿಲ್ಲ ಅವರು. ಹೆಣ್ಮಕ್ಳದೆಲ್ಲ ಲೀಕ್ ಆದಮೇಲೆ ಅವ್ರು ಮರ್ಯಾದೆ ಹೋದ್ಮೇಲೆ ಇವರು ಅರೆಸ್ಟ್ ಮಾಡೋದು ಏನು ಪ್ರಯೋಜನ ಬಂತು? ಏನೋ ಪ್ರಯೋಜನ ಆಯ್ತಾ? ಸತ್ತವನ ಮುಂದೆ ಬಾಯ್ ಬರ್ಕೊಂಡು ಏನೂ ಸಿಗೋಲ್ಲ. ಅವ್ನು ಸ್ವಲ್ಪ ಹುಷಾರಿಲ್ಲ ಅಂದಾಗ ಆಸ್ಪತ್ರೆಗೆ ಸೇರಿಸಿ ಏನೋ ಮಾಡ್ತೀವಿ ಅಂದರೆ ಏನೋ ಪರವಾಗಿಲ್ಲ. ಅದು ಬಿಟ್ಬಿಟ್ಟು ಇವರೆಲ್ಲ ಮರ್ಯಾದೆ ಕಳೆದು ಈಗ ಅವ್ರು ನ್ಯಾಯ ಕೊಡಿಸ್ತೀವಿ ಅಂದ್ರೆ ಏನು ನ್ಯಾಯ ಕೊಡಿಸ್ತಾರೆ ಅವರು? ಎಲ್ಲ ಅದು ಹೋದ್ಮೇಲೆ ಈ ನ್ಯಾಯ ಎಲ್ಲಿಂದ ಕೊಡಿಸ್ತಾರೆ ಇವರು? ಇವರೇ ಮರ್ಯಾದೆ ಕಳೆದ್ಬಿಟ್ಟು ನಾನು ಮರ್ಯಾದೆ ಕೊಡಿಸ್ತೀನಿ ಅಂತ ಕೊಡ್ಸೋಕ್ಕಾಗತ್ತಾ? ಇವ್ರು ಮಾಡೋದೇ ತಪ್ಪು. ಫಸ್ಟ್ ಆಫ್ ಆಲ್ ರಾಜಕಾರಣಿಗಳನ್ನ ನಂಬಾರ್ದು ಕೆಲವೊಂದರನ್ನ. ಅಷ್ಟು ವರ್ಷಾಗಿ ನಡ್ಕೊತಾರೆ ರಾಜಕಾರಣಿಗಳು ಕೆಲವರು. ನಿಜವಾಗ್ಲೂ ಈ ರಾಜಕೀಯ ನೋಡಿ, ಈಗ ನಮ್ಮ ರಾಜ್ಯದಲ್ಲಿ ಏನೇನು ನಡೀತೈತೆ, ಅದು ಏನು ಕಾನೂನು ಆಯಿತೋ ಇಲ್ವೋ ಗೊತ್ತಿಲ್ಲ. ಪೊಲೀಸ್ ಸ್ಟೇಷನ್ಗೆ ಪ್ರೊಟೆಕ್ಷನ್ ಕೊಡೋ ಪರಿಸ್ಥಿತಿ ಬಂದೈತೆ ಅಂದರೆ ಇನ್ನೇನಕ್ಕೆ ಈ ರಾಜ್ಯ ಸರ್ಕಾರ ಅಂತ ಅಲ್ವಾ? ಅವ್ರು ಅರ್ಥ ಮಾಡ್ಕೊಬೇಕಷ್ಟೇ ಅದನ್ನು. ನಾವು ಎಷ್ಟೇ ಕಷ್ಟಪಟ್ಟು ದುಡಿದ್ರೂ ನಮಗೆ ಲೆಕ್ಕಕ್ಕೆ ಬರೋಲ್ಲ ಇಲ್ಲಿ. ಈ ಅವ್ರು ಮಾಡೋ ತಪ್ಪನ್ನ ತೋರಿಸ್ಕೊಳಕ್ಕೆ ಹೋಗಲ್ಲ. ಆ ಥರ ನಡೀತೈತೆ ಈಗ. ಅದು ರಾಜಕೀಯ ಈಗಿಂದು. ವಿಡಿಯೋ ಮಾಡಿದಾರೆ ನೆನ್ನೆ, ಹೌದು. 31ನೇ ತಾರೀಕು ಬರ್ತೀನಿ, ಹಾ. SITಗೆ ಹಾಜರಾಗ್ತೀನಿ ಅಂತ. ಹ್ಮ್. ಕಾನೂನು ಪ್ರಕಾರ ಏನೇ ಕ್ರಮಗಳಿದ್ರು ಅಂದ್ರೆ ಏನೇ ಶಿಕ್ಷೆ ಆಗ್ಬೇಕಾದ್ರೂ ಅದಕ್ಕೆ ನಾನು ಕಾನೂನು ವಿರುದ್ಧ ಇದು ಮಾಡ್ತೀನಿ, ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಹಂಗಂದ್ರೆ ಬರ್ತಾರೆ. ಅನ್ಸುತ್ತಾ ಬರ್ತಾರೆ? ಬರ್ತಾರೆ ಪಕ್ಕ ಬರ್ತಾರೆ? ಬರ್ತಾರೆ. ಮತ್ತು ಅವರೇ ಹೇಳಿದ ಮೇಲೆ ಕಾನೂನು ಎಲ್ಲರಿಗೂ ಒಂದೇ ತಾನೆ, ತಲೆ ಬಾಗಲೇಬೇಕಲ್ಲ. ತಪ್ಪು ಮಾಡಿಲ್ಲ ಅಂದಮೇಲೆ ಬಂದು ಮಾತಾಡ್ತಾರೆ. ಏನಿದೆ ಅದರೊಳಗೆ? ಇಷ್ಟು ದಿನ ಮತ್ತೆ ಎಲ್ಲಿ ಹೋಗಿದ್ರು ಅಂತ? ಎಲ್ಲೋ ಇರು ಹೊರಗಡೆ ಹೋಗಿದ್ರು. ಮತ್ತು ಹೋಗ್ಬೇಕಾದ್ರೆ ಇವ್ರು ಹೇಳ್ಬಿಟ್ಟೇನೋ ಹೋಗಿದ್ರು ಅವರು. ಎಲ್ಲ ಹೊರಗಡೆ ಹೋಗಿದ್ರೆ ಬರ್ತಾರೆ. ಈಗ ಎಲೆಕ್ಷನ್ ನಂತರ ಬರ್ತಾರೆ. ಈಗ ಎಲ್ಲ ರಿಲ್ಯಾಕ್ಸ್ ಮಾಡೋಕೆ ಹೋಗಿರ್ತಾರೆ. ಎಲೆಕ್ಷನ್ ಆದ ನಂತರ ಬರ್ತಾರಲ್ಲ. ಬರ್ತೀನಿ ಅಂತ ಅವರೇ ಹೇಳಿದ್ಮೇಲೆ ಇನ್ನೇನಿದೆ ಅಲ್ಲಿ? ಹೌದಾ? ಕಾನೂನು ಎಲ್ಲರಿಗೂ ಒಂದೇ ತಾನೆ, ಮತ್ತು ತಲೆ ಬಾಗಲೇಬೇಕಲ್ಲ. ತಪ್ಪು ಮಾಡಿದ್ರೆ ಶಿಕ್ಷೆ ಆಗ್ಲಿ ಅಂತೀರಾ? ತಪ್ಪು ಮಾಡಿದರೆ ಆಗುತ್ತೆ. ಎಲ್ಲರಿಗೂ ಒಂದೇ ತಾನೆ ಕಾನೂನು. ಈಗ ನಾವು ಡಿಸಿಷನ್ ಮಾಡೋದಕ್ಕೆ ಕೋರ್ಟ್ ಇದೆ, ಪೊಲೀಸ್ ಇದೆ, ಎಲ್ಲ ಮಾಡ್ತಾರೆ. ತಪ್ಪು ಮಾಡದೇ ಇದ್ದಿದ್ರೆ ಮತ್ತೆ ಇಷ್ಟು ದಿನ ಬಚ್ಚಿಟ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ಡಿಪ್ರೆಷನ್ ಅಂತೆಲ್ಲ ಯಾಕೆ ಹೇಳಬೇಕಿತ್ತು? ಏನು ಅಂದರೆ ಅವ್ರು ಹೊರಗಡೆ ಇದ್ದಾರೆ, ಎಲ್ಲ ಔಟ್ ಆಫ್ ಹೋಗಿದ್ದಾರೆ. ಕದ್ದಿ ಓಡಾಡೋದೇನಿಲ್ಲ. ಬರ್ತೀನಿ ಅಂತ ಹೇಳಿದ್ಮೇಲೆ ಇನ್ನೇನಿದೆ ಅದರೊಳಗೆ? ಸರ್ ಬರ್ತಾರೆ, ಹೌದು. ನನಗೆ ಸುದ್ದಿ 3 ದಿನಕ್ಕೆ ಗೊತ್ತಾಯ್ತು ಅಂತ ವಿಡಿಯೋಲಿ ಹೇಳ್ತಾರೆ. ಎಲ್ಲಿದ್ದೀನಿ ಅದನ್ನು ಕೂಡ ನಾನು ಹೇಳ್ತೀನಿ ಅಂತ ಹೇಳ್ತಾರೆ. ಆದರೆ ಎಲ್ಲಿದ್ದೀನಿ ಅನ್ನೋದನ್ನು ಹೇಳಲಿಲ್ಲ. ಮತ್ತು ಹೆಣ್ಮಕ್ಳಿಗೆ ನ್ಯಾಯ ಕೊಡಿಸ್ಬೇಕು ಅಂತಂದರೆ ಇಷ್ಟು ದಿನ ಅವ್ರು ಬಚ್ಚಿಟ್ಕೊಳ್ಳೋ ಅವಶ್ಯಕತೆನೇ ಇರಲಿಲ್ಲ. ಡಿಪ್ರೆಷನ್ ಅಂತ ಹೇಳೋ ಅವಶ್ಯಕತೆನೇ ಇರಲಿಲ್ಲ. ಅದ್ರ ಬಗ್ಗೆ ಈಗ ಎಲ್ಲ ಕೋರ್ಟಿಗೂ ಪೊಲೀಸ್ ನ್ಯಾಯ ಎಲ್ಲ ಇದೆಯಲ್ಲ ಗೊತ್ತಲ್ಲ ಅವ್ರಿಗೂ. ಏನು ಅದರಲ್ಲಿ ಮುಚ್ಚಿಕ್ಕಂದು ಏನಿದೆ? ಬಂದೇ ಬರ್ತಾರೆ, ಎಲ್ಲೋಯ್ತಾರೆ. ಇದೆಲ್ಲ ರಾಜಕೀಯ ತುತಂತ್ರ ಇರ್ತಾವಲ್ಲ, ಏನು ಮಾಡೋಕ್ಕಾಗತ್ತೆ? ಹಾಂ, ರಾಜಕೀಯ ತುತಂತ್ರ ಇದ್ಮೇಲೆ ಅದು ಹೇಳೋಕ್ಕಾಗಲ್ಲ. ಹಾಂ, ಅದೆಲ್ಲರಿಗೂ ಗೊತ್ತಿರೋ ವಿಷಯನೇ ಅಲ್ವಾ? ಈಗ ತಪ್ಪು ಮಾಡೋರೋ ಬಿಟ್ಟವರೋ ಕೋರ್ಟ್ ಇದೆ, ನ್ಯಾಯಾಂಗ ಇದೆ, ತೀರ್ಮಾನ ಮಾಡ್ತಾರೆ.